ಒಂದು ಸರ್ತಿ ರಾಹುಲ್ ಗಾಂಧಿ ಅವ್ರಿಗೆ ಅವಕಾಶ ಕೊಡ್ಬೋದಲ್ವಾ? ಯೂತ್ ಅಲ್ವಾ ಅವರು? ಎಲ್ಲಿ ಯೂತ್ ಅಂತ ಅವರು ಗಡ್ಡ ಎಲ್ಲ ಅವ್ರಿಗೂ ಏಜ್ ಆಗ್ತಾ ಬಂತಲ್ಲ. ಅವ್ರೇನು ಸರ್, ಅವರು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ದೇಶದ ಮರ್ಯಾದೆನೇ ತೆಗಿತಾರೆ. ಅವ್ರನ್ನ ಚಾನ್ಸ್ ಕೊಟ್ಟು ಏನು ಮಾಡೋದು ನಾವು? Sure, BJP will win. The good thing is that they might lead to some development. Like we had Chandrayaan 3 last year, they did. So it is a good progress for a country as a whole. And if you see from 2014, the country's economy has been consistently rising. ನಮಸ್ತೆ. ಸೊ ಎಲೆಕ್ಷನ್ಸ್ ಆಗಿದೆ ಕರ್ನಾಟಕದಲ್ಲಿ, ಇನ್ನೇನು June 4 ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ಮೋದಿ. ಹೇಗೆ ಹೇಳ್ತೀರಿ ಮೋದಿ ಗೆಲ್ತಾರೆ ಅಂತ? ಈಗ ಸಿಚುವೇಶನ್ ನೋಡಿದ್ರೆ ಅವರೇ ಗೆಲ್ಲಬೇಕು. ಏನು ಸಿಚುವೇಶನ್? ಎಲ್ಲ ಪಬ್ಲಿಕ್ ಇದು ನೋಡಿದ್ರೆ. ಯಾಕೆ ಗೆಲ್ಲಬೇಕು ಮೋದಿ ಅವರು? ದೇಶ ಡೆವಲಪ್ ಆಗಬೇಕಂದ್ರೆ ಗೆಲ್ಲಬೇಕು. ಕಾಂಗ್ರೆಸ್ ಬಂದರೆ ಡೆವಲಪ್ ಆಗೋದಿಲ್ವಾ? 60 ವರ್ಷದಲ್ಲಿ ಅವರೇನೋ ಮಾಡಲಿಲ್ಲ, 10 ವರ್ಷದಲ್ಲಿ ಅಟ್ಲೀಸ್ಟ್ ಇವರೇನೋ ಮಾಡಿದ್ದಾರೆ. ಸೊ ಕಂಪ್ಯಾರಿಟಿವ್ಲಿ ಇವರು ಬೆಟರ್ ಅಂತ ನನ್ನ ಪ್ರಕಾರ. ಓಕೆ, ಸೊ ಕಾಂಗ್ರೆಸ್ ಬಿಟ್ಟು ಬೇರೆ ಬೇರೆ ಪಕ್ಷಗಳಿದ್ದಾವೆ. ಬೇರೆ ಸದ್ಯಕ್ಕೆ ಮೆಜಾರಿಟಿಲಿ ಬರೋದಂದ್ರೆ ಅವರೇ ಅಲ್ವಾ? ಬೇರೆ ಯಾವ ಪಾರ್ಟಿ ಇದೆ? ಎಲ್ಲ ಇವ್ರು ಅಲಯನ್ಸ್ ಅದೇ ಅದು ಮಾಡಿದ್ರು ಲೈಕ್ ಸೇಮ್ ಅವರೇ ಬರೋದಲ್ವಾ? ಅದಕ್ಕೆ ಎನ್ ಡಿ ಎ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಒಂದು ವೇಳೆ ಕಾಂಗ್ರೆಸ್ ಗೆದ್ದರೆ? ಇಲ್ಲ ಸರ್, ಚಾನ್ಸ್ ಇಲ್ಲ ಗೆಲ್ಲಕ್ಕೆ. 100%. ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಬೋದು? ಕರ್ನಾಟಕದಲ್ಲಿ 28 ಸೀಟಲ್ಲಿ ನನ್ನ ಪ್ರಕಾರ 23 ಅಂತೂ ಗೆಲ್ತಾರೆ. ಯಾರು? BJP. ಕಾಂಗ್ರೆಸ್? ಉಳಿದಿದ್ದು ಕಾಂಗ್ರೆಸ್. ಓಕೆ, ಒಟ್ಟಾರೆ ದೇಶಾದ್ಯಂತ ಎಷ್ಟು ಸೀಟ್ ಗೆಲ್ಬೋದು? 380 ದಾಟುತ್ತೆ ಸರಿ ಸತಿ. 380. ಇವರು ಮೋದಿ 400 ಅಂದಿದ್ದಾರೆ, 380 ದಾಟ್ಬೋದು ನನ್ನ ಪ್ರಕಾರ. ಯಾಕೆ ಒಂದು ಸರ್ತಿ ರಾಹುಲ್ ಗಾಂಧಿ ಅವ್ರಿಗೆ ಅವಕಾಶ ಕೊಡ್ಬೋದಲ್ವಾ? ಯೂತ್ ಅಲ್ವಾ ಅವರು? ಎಲ್ಲಿ ಯೂತ್ ಅಂತ ಅವರು ಗಡ್ಡ ಎಲ್ಲ ಅವ್ರಿಗೂ ಏಜ್ ಆಗ್ತಾ ಬಂತಲ್ಲ. ಅವ್ರೇನು ಸರ್, ಅವರು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ದೇಶದ ಮರ್ಯಾದೆನೇ ತೆಗಿತಾರೆ. ಅವ್ರನ್ನ ಚಾನ್ಸ್ ಕೊಟ್ಟು ಏನು ಮಾಡೋದು ನಾವು? ಅಂದರೆ ಅದೇ ದೇಶ ನನಗೆ ಅಧಿಕಾರ ಕೊಟ್ಟರೆ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಮಾಡೋದೇನು ಬೇಡ, ಸರಿ ಇದೆ, ಇದನ್ನು ಡೆವಲಪ್ ಮಾಡ್ಕೊಂಡು ಹೋದರೆ ಸಾಕು. ಅವರು ಇಲ್ಲ, ನನ್ನ ಪ್ರಕಾರ ಅವರು ಇಲ್ಲ ಅನಿಸುತ್ತೆ. ಓಕೆ, ಕಾಂಗ್ರೆಸ್ ಮೋಸ್ಟ್ಲಿ ಲೀಡರ್ನ ಚೇಂಜ್ ಮಾಡಿಕೊಂಡ್ರೆ ಏನಾದರೂ ಆಗ್ಬೋದು, ವರ್ಕೌಟ್ ಆಗ್ಬೋದು, ಮರ್ಯಾದೆ ಉಳಿಸ್ಕೊಬೋದು. ಓಕೆ, ಥ್ಯಾಂಕ್ ಯು. ಹಾಯ್. ಎಲೆಕ್ಷನ್ಸ್ ಆಗಿದೆ, ಸೊ June 4 ರಿಸಲ್ಟ್ಸು ಯಾರು ಗೆಲ್ಬೋದು? Mostly BJP government. ಹೇಗೆ? Because the pre-poll survey also told BJP government will win, and if we see they have done something good at least towards the election time, so I feel they will win. I feel the opposition is not strong enough to win the election. ವೈ ಯಾಕೆ BJP ಗೆಲ್ಲಬೇಕು? It's not that I want BJP win. It'll for sure BJP will win. The good thing is that they might lead to some development. Like we had Chandrayaan 3 last year, they did. So it is a good progress for a country as a whole. And if you see from 2014, the country's economy has been consistently rising, which I feel is a good point of view for the country itself. So they will win. Obviously they also have their flaws at some point, like sedition is being misused at some point. So yeah. ಸೊ ಪ್ರಧಾನ ಮಂತ್ರಿ ಯಾರಾಗಬೇಕು? ಇನ್ ಕೇಸ್ ರಾಹುಲ್ ಗಾಂಧಿ, ಮೋದಿ ಎರಡರಲ್ಲಿ ಆಪ್ಷನಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀರಾ? I would mostly prefer Modi because of his international connections. Rahul Gandhi not, because I feel people have a preconceived notion that Rahul Gandhi is too young to be in election from a very long time. So I don't think he will be a good place. But he has been developing like when he did that Padayatra and also it is a good progress, but people's mind will not change. So I feel Modi will come again. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು? Like even if they do not retain all the 28 seats of Karnataka, but BJP will like majority seats will come with BJP only. And if we talk about whole India, the PM is surely BJP is winning. Like not considering the southern states, but northern states, BJP has its dominance over there. So even if they will lose their seats here, and after that Annamalai's power in Tamil Nadu, they'll win some seats in South India also. So I guess BJP will retain its power, and we will cross 320 plus. 320 plus. What about Congress? Congress I cannot determine. Like all full alliance, they'll cross 100, 120. Okay, thank you.